ಹಲೋ ಫ್ರೆಂಡ್ಸ್, ನಮಸ್ತೆ. ಸ್ಫೂರ್ತಿ ಕಿಚನ್ಗೆ ಸ್ವಾಗತ. ಆಲೂಗೆಡ್ಡೆ ಮತ್ತು ಚಿರೋಟಿ ರವೆಯಿಂದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಇದು 2 ಆಲೂಗಡ್ಡೆ, ಹಸಿ ಆಲೂಗೆಡ್ಡೆನೇ ತುರಿದು 2 ಸರಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ. ಇದಕ್ಕೆ 1 ಕಪ್ ಚಿರೋಟಿ ರವೆ, ನಾವು ಯಾವ ಕಪ್ಪಿಂದ ರವೆ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 1 ಕಪ್ ಮೊಸರಿದು, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫಸ್ಟು ನೀರು ಹಾಕ್ಬಾರ್ದು ಈಗಲೇ. ನೋಡಿ ಮಿಕ್ಸ್ ಮಾಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋಣ. ಸ್ವಲ್ಪನೇ ಹಾಕಬೇಕು, ಒಂದೇ ಸಾರಿ ಹಾಕಿದ್ರೆ ಬ್ಯಾಟರ್ ತೆಳ್ಳಗಾಗ್ಬಿಡುತ್ತೆ. ನೋಡಿ ಈಗ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, 1 ಟೊಮೊಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಖಾರದ ಪುಡಿ. ನೀವು ಖಾರದ ಪುಡಿ ಒಂದೇ ಆದರೂ ಹಾಕ್ಕೋಬೋದು, ಇಲ್ಲ ಹಸಿಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು. ಈಗ ಮಿಕ್ಸ್ ಮಾಡೋಣ. ಈಗ ಗಟ್ಟಿ ಅಂತ ಏನಾದರೂ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ಸ್ವಲ್ಪ ಹಾಕ್ಕೊಳ್ಳೋಣ, ಈರುಳ್ಳಿ ನೀರು ಬಿಡುತ್ತೆ, ಸ್ವಲ್ಪ ಹಾಕೋಣ, ಗಟ್ಟಿ ಇದೆ. ನೋಡಿ ಮಿಕ್ಸ್ ಮಾಡಿದ್ದಾಯಿತು. ಇದೊಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ನೋಡಿ 10 ನಿಮಿಷ ಆಗಿದೆ ಇದು ನೆಂದು. ಇದಕ್ಕೀಗ ಒಂದು 1/2 ಟೀ ಸ್ಪೂನ್ ಸೋಡಾ ಹಾಕೋಣ, 1 ಸ್ಪೂನಷ್ಟು ನೀರು ಹಾಕೋಣ, ಮಿಕ್ಸ್ ಮಾಡೋಣ. ಮತ್ತೆ ನೋಡಿ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಒಂದು ಅರ್ಧ ಟೀ ಸ್ಪೂನ್ ಎಳ್ಳು, ಸ್ವಲ್ಪ ಕರಿಬೇವಿನ ಸೊಪ್ಪು, ಈಗ ನಿಧಾನ ಕರಡಿ, ದಪ್ಪನೇ ಇರಬೇಕಿದು. ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ಳೋಣ, ಪ್ಲೇಟ್ ಮುಚ್ಚಿಟ್ಟು. ನೋಡಿ ಒಂದು ಸೈಡ್ ಆಗಿದೆ. ಈಗ ಇದಕ್ಕೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮೇಲ್ಗಡೆ ತಿರ್ಗಿಸ್ಕೊಳ್ಳೋಣ.
ಸಣ್ಣ ಉರಿಲಿ ಮಾಡಿ. ನೋಡಿ ರೆಡಿ ಆಯ್ತು. ಈಗ ಹಾಲು ಮತ್ತು ಚಿರೋಟಿ ರವೆಯಿಂದ ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ, ಅದು ರೆಡಿ ಆಯಿತು. ಗ್ರೀನ್ ಚಟ್ನಿ ಅಥವಾ ಕೆಚಪಿಂದ ಸರ್ವ್ ಮಾಡಿ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದು ಸಾರಿ.